ಸೋಮವಾರ ರಾತ್ರಿ ಸುಮಾರು 7:30 ಗಂಟೆಗೆ ನಮ್ಮ ಅಣ್ಣನ ಮಗನಿಗೆ ಚಿಕ್ಕ ವಿಚಾರಕ್ಕೆ ನಿಂತಿದ್ದವರಿಗೆ ಹೊಡೆದು ಗಾಯ ತಲೆಗೆ ಏಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ತುರ್ತು ಚಿಕಿತ್ಸೆಗಾಗಿ ಅರಸೀಕೆರೆಗೆ ತೊಗೊಂಡೋಗಿ ಅರಸೀಕೆರೆಯಿಂದ ನಾವು ಮತ್ತೆ ಹಾಸನಕ್ಕೆ ತೊಗೊಂಡೋದು. ಹಾಸನದಲ್ಲಿ ಹೋಗೋವರೆಗೂ ಚೆನ್ನಾಗಿದ್ದವನು. ಹಾಸನದಲ್ಲಿ ಸಿಟಿ ಸ್ಕ್ಯಾನ್ ಮಾಡಿ ನಾವು ಮುಂದಿನ ಇದಕ್ಕೆ ಬಶೀರ್ ಹಾಸ್ಪಿಟ್ಲ್ ಹತ್ರ ಅಡ್ಮಿಟ್ ಮಾಡಿದ್ವು. ಅಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿದ್ರು. ಟ್ರೀಟ್ಮೆಂಟ್ 5 ದಿನ ಹೆಚ್ಚು ಕಡಿಮೆ ಸೋಮವಾರದಿಂದವ ನಿನ್ನೆವರೆಗೂ ಅಲ್ಲೇ ಟ್ರೀಟ್ಮೆಂಟ್ ಆಗಿರೋದು. ಅಲ್ಲಿವರೆಗೂ ಸಹ ಯಾವುದೇ ರೀತಿಯ ಕಾನೂನು ಕ್ರಮ ಪೊಲೀಸ್ ಇಲಾಖೆ ಆಗಲಿ ಹೊಡೆದಿದ್ದು ಇಂದಿರಾನಗರದಲ್ಲಿ ಕೆಲವೊಂದು ವ್ಯಕ್ತಿಗಳು ಹೊಡೆದಿದ್ದಾರೆ. ಹೆಸರುಗಳು ಸರಿಗೆ ಸಲ್ಮಾನು, ಇಮ್ರಾನು, ನಾವು ಏಕೆಂದರೆ ನಾವು ಫರ್ಹಾನು, ಏಕೆಂದರೆ ಆ ಜಾಗದಲ್ಲಿ ನಾವು ಇರಲಿಲ್ಲ. ಅದನ್ನು ನಾವು ಪೊಲೀಸ್ ಇಲಾಖೆಗೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಆದ್ರೂ ಇದೇನಾಗಿದೆ ಅಂದರೆ ಇದೇನಾಗಿದೆ ಅಂದರೆ ನಮಗೆ ಇಲ್ಲಿಂದವ ಹಾಸ್ಪಿಟ್ಲಿಗೆ ಮತ್ತೆ ನಾಳೆ ನಿನ್ನೆ ಇದು ಮಾಡಿ ಬಶೀರ್ ಡಾಕ್ಟ್ರು ಇದಕ್ಕೆ ಕಳಿಸಿದ್ರೆ ನಮಗೆ ಬೆಂಗಳೂರಿಗೆ ಹೋದಾಗ ನಾವು ಬಡವ್ರ ಮಕ್ಕಳು ನಮ್ಮ ಅಣ್ಣನ ಮಗ ತೀರೋಗಿದ್ದಾರೆ. ಅವನನ್ನು ಬದುಕಕ್ಕೆ ಕೊಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಒಂದು ನಿಮ್ಮಾನ್ಸಲ್ಲಿ ಆಗಲಿ, ನಿಮ್ಮಾನ್ಸಲ್ಲಿ ಯಾರು ಒಳಗಡೆ ತೊಗೊಳ್ಳಿಲ್ಲ, ವಿಕ್ಟೋರಿಯಾ ತೊಗೊಳ್ಳಿಲ್ಲ, ವೆಂಟಿಲೇಟರ್ ಬಿಡಲಿಲ್ಲ ಅಂತಾರೆ. ಒಬ್ಬ ವೆಂಟಿಲೇಟರ್ ಪೇಷಂಟ್ಗೆ ಗಂಟೆ ನಾವು ಹಾಸ್ಪಿಟ್ಲ್ ಹೊರಗಡೆ ನಾಯಿ ಕಾಯ್ದಂಗೆ ಕಾದ್ರೂ ನಮಗೆ ಯಾರೂ ಕೇಳಿರಲಿಲ್ಲ. ಯಾರು ರಾಜಕೀಯ ವ್ಯಕ್ತಿಗಳು ನಮಗೆ ಸಹಾಯಕ್ಕೆ ಬರಲಿಲ್ಲ. ನಮಗೆ ನಮ್ಗಾಗಿರೋ ನೋವು ಬೇರೆಯವ್ರಿಗೆ ಆಗಬಾರ್ದು. ಹಣ ಚಿಕ್ಕ ಒಂದು ವಿಷಯಗಳು ಏಕೆಂದರೆ ಗಲಾಟೆ ಯಾವುದೇ ಒಂದು ಅವನು ನಮ್ಮ ಅಣ್ಣನ ಮಕ್ಕಳು ಯಾವುದೇ ಒಂದು ಗಲಾಟೆಗೆ ಹೋಗೋರಲ್ಲ, ನಾವು ಸಹ ಹೋಗೋರಲ್ಲ. ಒಂದು ಚಿಕ್ಕ ಇದಕ್ಕೆ ಒಂದು ಮಕ್ಕಳ ವಿಷಯಕ್ಕೆ ಬಂದು ಹೊಡೆದು ಇವತ್ತು ಏಟಾಗ್ಬಿಟ್ಟು ಇವತ್ತು ಡೆತ್ ಆಗಿದೆ. ಏಟಾಗ್ಬಿಟ್ಟು ಇವತ್ತು ಡೆತ್ ಆಗಿದೆ. ಇದಕ್ಕೆ ಇವತ್ತು ಅವರಿಗೆ ಯಾರು ಹೊಡೆದಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕಣ್ಣ. ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು